ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈ ಆಲ್ರೆಡಿ ಆದರ್ಶ ವಿದ್ಯಾಲಯ ಏನು 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೌನ್ಸಿಲಿಂಗ್ ಮುಖಾಂತರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆ ಒಂದು ವಿದ್ಯಾರ್ಥಿಗಳು ಕೂಡ ಪ್ರವೇಶ ಮೂಡಿದೆ. ಅದೇ ರೀತಿಯಾಗಿ ಆಯಾ ತಾಲೂಕಿನಲ್ಲಿಯೂ ಕೂಡ ಲ್ಯಾಟರಲ್ ಎಂಟ್ರಿ ಮುಖಾಂತರ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿಗೂ ಕೂಡ ಪ್ರವೇಶಗಳು ಮುಕ್ತಾಯವಾಗಿದೆ. ಓಕೆ, ಇದೇ ರೀತಿಯಾಗಿ ಪ್ರತಿ ವರ್ಷವೂ ಲ್ಯಾಟ್ರಲ್ ಎಂಟ್ರಿನೂ ಕೂಡ ಕನ್ಫರ್ಮ್ ಮಾಡ್ತಾ ಇರ್ತಾರೆ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಯವರು. ಆ ಒಂದು ಕಾರಣಕ್ಕೆ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಟ್ಕೊಳ್ರಿ. ನಿಮಗೆ ಅದರ ಕುರಿತಾದಂಥ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ಇನ್ನು ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಏನು ಒಂದು 3ನೇ ಸುತ್ತಿನ ಸೀಟು ಹಂಚಿಕೆ ಬರ್ತದೆ ಅಥವಾ ಇಲ್ಲ ಎನ್ನುವಂಥ ಪ್ರಶ್ನೆ ತಮಗೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಈ ಒಂದು ಏನು ಮೊರಾರ್ಜಿ ದೇಸಾಯಿ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ವಿದ್ಯಾರ್ಥಿಗಳು ಈಗ ನೀವು ಮೊನ್ನೆ ತಾನೇ ನೋಡಿದರು ಏನಂತಂದರೆ, ಇಲ್ಲಿ ವಿಶೇಷ ವರ್ಗಗಳಿಗೆ ಏನು ಪ್ರವೇಶಾತಿಯನ್ನು ತಾಲೂಕುವಾರು ಏನು ವಿದ್ಯಾರ್ಥಿಗಳು ಅಂದರೆ ಕಡಿಮೆ ಅಂಕಗಳನ್ನು ತೆಗೆದುಕೊಂಡರೂ ಕೂಡ ಈ ಒಂದು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಅಂದ್ರೇನು ಅಲ್ಪಸಂಖ್ಯಾತ ಅಂತಂದ್ರೆ SC ST ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶವನ್ನು, ಮತ್ತು ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳಂತ ಹೇಳ್ಬೋದು ನಾವು, ಹಿಂದುಳಿದ ವರ್ಗದವರಿಗೆ ಈ ಒಂದು ಅವಕಾಶವನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಆ ಒಂದು ತಾಲೂಕಿನ ಹೊರತುಪಡಿಸಿ ಬೇರೆ ಒಂದು ತಾಲೂಕಿನ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಅಂದ್ರೇನು ಈ ಒಂದು ಉಳಿದ ಸೀಟುಗಳಿಗಾಗಿ. ಆ ಒಂದು ಕಾರಣದಿಂದ ಈ ಒಂದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಏನು ಬೇರೆ ತಾಲೂಕಿನಿಂದ ಏನು ಆಯ್ಕೆ ಆಗಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳು ಬೇರೆ ಒಂದು ತಾಲೂಕಿಂದ ಬಂದು ಹತ್ತಿರದ ಅಥವಾ ದೂರ ಇರುವಂಥ ಒಂದು ಶಾಲೆಗೆ ಅಡ್ಮಿಷನ್ ಮಾಡಿಸುವ ಒಂದು ಸಾಧ್ಯತೆ ಇರ್ಬೋದು ಅಥವಾ ಇರದೇನೂ ಇರ್ಬೋದು. ಆ ಒಂದು ಸಂದರ್ಭದಲ್ಲಿ ಕೆಲವು ಪಾಲಕರು ಹತ್ತಿರದ ಶಾಲೆಗೆ ಸೇರಿಸಿದರೆ ಒಳ್ಳೆಯದು, ದೂರ ಇರೋದು ಬೇಡ ಅನ್ನುವಂಥ ಒಂದು ಗೊಂದಲದಲ್ಲಿ ಕೂಡ ಅವರು ಅಡ್ಮಿಷನನ್ನು ಮಾಡಿಸುವುದಿಲ್ಲ. ಅದೇ ರೀತಿಯಾಗಿ ವಿವಿಧ ವಸತಿ ಶಾಲೆಗಳಂದ್ರೆ ಈ ಒಂದು ಮೊರಾರ್ಜಿ ಶಾಲೆಗಳ HMಗಳೊಂದಿಗೆ ಮಾತನಾಡಿದಾಗ ಅವರು ಕೊಟ್ಟಂಥ ಮಾಹಿತಿ ಏನಂತಂದರೆ, ಈಗ ತಾನೇ ಈ ಒಂದು ವಿಶಿಷ್ಟ ವರ್ಗಗಳ ಏನು ಪ್ರವೇಶ ಮುಕ್ತವಾಗಿದೆ, ನಾವು ಸೀಟುಗಳನ್ನು ಏನು ಅವರು ಪರಿಶೀಲನೆ ಮಾಡಬೇಕಂದ್ರೆ ಎಷ್ಟು ಸೀಟುಗಳು ಉಳಿದಿದೆ, ಎಷ್ಟು ಸೀಟುಗಳು ಇಲ್ಲ ಎಂಬುದನ್ನು ಅವರು ಕೂಡ ಪರಿಶೀಲನೆ ಮಾಡಿ 3ನೇ ಸುತ್ತಿನ ಸೀಟು ಹಂಚಿಕೆ ಬರುವಂಥ ಸಾಧ್ಯತೆ ಇದೆ. ಯಾವ ಒಂದು ಆಧಾರದ ಮೇಲೆ ಹೇಳ್ತಾ ಇದೆ ಅಂತಂದರೆ, ಹತ್ತಿರದಲ್ಲಿರುವಂತಹ ತಾಲೂಕಿನಲ್ಲಿರುವಂಥ ವಿದ್ಯಾರ್ಥಿಗಳು ಮಾತ್ರ ಏನು ಅಡ್ಮಿಷನನ್ನು ಮಾಡಿಸುವಂಥ ಸಾಧ್ಯತೆ ಇರುತ್ತೆ, ಮತ್ತು ದೂರದಲ್ಲಿರುವಂಥ ಅಂದ್ರೆ ದೂರದಿಂದ ಬರುವಂತಹ ಬೇರೆ ತಾಲೂಕಿನ ಅಭ್ಯರ್ಥಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಓಕೆ, ಆ ಒಂದು ಕಾರಣದಿಂದ ಅಲ್ಲಿ ಏನಾದರೂ ಸೀಟು ಉಳಿದಿದ್ದರೆ ಆ ಸೀಟುಗಳನ್ನು ಅವರೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಸೀಟುಗಳು ಉಳಿದಿದ್ದಾವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಈ ಒಂದು ಈ ವೆಬ್ಸೈಟ್ನಲ್ಲಿ ಹಂಚ್ಕೊಳ್ತಾರೆ. ಓಕೆ, ಅದಕ್ಕೆ ಈ ಒಂದು ಜುಲೈ ತಿಂಗಳಿನಲ್ಲಿ ಈ 3ನೇ ಸುತ್ತಿನ ಸೀಟು ಹಂಚಿಕೆ ಬರುವಂತಹ ಸಾಧ್ಯತೆ ಇದೆ. ಸೊ ಆ ಒಂದು ಕಾರಣಕ್ಕೆ ತಾವೆಲ್ಲರೂ ಇನ್ನೂ ಯಾರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ತಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ನಾನು ತಿಳಿಸ್ತೇನೆ ಬಂದ ತಕ್ಷಣವೇ. ಓಕೆ, ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ತಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳ್ಬೋದು. ಓಕೆ, ಈಗ ವಿಶೇಷ ವರ್ಗದ ಪ್ರವೇಶಗಳು ಮುಕ್ತಾಯಗೊಂಡಿದೆ, ಅದು ಕೂಡ ಮುಕ್ತಾಯಗೊಂಡಿದೆ. ಅದರ ಮುಖಾಂತರ ಇನ್ನೂ ಉಳಿದಂಥ ಸೀಟುಗಳು ಅಂದ್ರೆ ದೂರದಲ್ಲಿರುವಂಥ ತಾಲೂಕಿನ ವಿದ್ಯಾರ್ಥಿಗಳು ಏನಾದರೂ ಅಡ್ಮಿಷನ್ ಮಾಡಿಸ್ದೇ ಇದ್ದರೆ ಅಂದರೆ ಬರುವಂಥ ಸಾಧ್ಯತೆ ಕಡಿಮೆ. ಅಂದರೆ ಬೇರೆ ತಾಲೂಕಿನಿಂದ ಈ ತಾಲೂಕಿಗೆ ಬಂದವರು ಅಡ್ಮಿಷನ್ ಮಾಡಿಸುವ ಒಂದು ಸಾಧ್ಯತೆಗಳು ಕಡಿಮೆ ಇರೋದರಿಂದ ಸೀಟುಗಳು ಉಳಿಯುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಅವರು ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಮತ್ತು ಅವರು ಕೆಟಗರಿ ಆಧಾರದ ಮೇಲೆ ಈ ಒಂದು ಸೀಟು ಹಂಚಿಕೆಯನ್ನು ಅವರು ಮಾಡಲಿದ್ದಾರೆ. ಓಕೆ, ಅದು ಕೂಡ ನಿಮಗೆ ಗಮನದಲ್ಲಿ ಇರಬೇಕು. ಓಕೆ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇನ್ನೂ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಗಳು ತಮಗೆ ಇನ್ನೂ ಹೆಚ್ಚಿನ ಲಭ್ಯವಾಗಿರ್ತವೆ. ಓಕೆ, ಹಾಗಿದ್ರೆ ಈ ವಿಡಿಯೋವನ್ನು ತಾವೆಲ್ಲರೂ ಸ್ಕಿಪ್ ಮಾಡಿದೆ ನೋಡಿದ್ದೀರಿ ಅಂದ್ಕೊಳ್ತೀನಿ. ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.